ಅಂಕಲ್ ನಮ್ಮ ಬಗ್ಗೆ ಹೊಗಳಿ ಮಾತಾಡಿದಾಗ ನನಗೆಷ್ಟು ಸಂತೋಷ ಆಯ್ತು ಗೊತ್ತಾ. ನಿಜ ಹೇಳಬೇಕು ಅಂದ್ರೆ ಆ ಹೊಗಳಿಕೆಗೆ ಯೋಗ್ಯರಾದವರು ನೀನು ಮತ್ತೆ ಅರ್ಚನಾ. ನಾನು ದಿಲೀಪ್ನ ಲವ್ ಮಾಡಿ ಅದರಿಂದ ಅಪ್ಪ ಅಮ್ಮಂಗೆ ನೋವು ಕೊಟ್ಟು ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡಿದ್ದೆ. ಪ್ರಿಯಾ, ನಾನು ಮಾತಾಡ್ತಾನೆ ಇದ್ದೀನಿ, ನೀನೇನೋ ಯೋಚನೆ ಮಾಡ್ತಿದ್ಯಲ್ಲ, ಏನಾಯ್ತು? ಎನಿ ಪ್ರಾಬ್ಲಮ್? ನಥಿಂಗ್, ಏನೂ ಇಲ್ಲ. ಮತ್ಯಾಕೆ ಡಲ್ ಆಗಿದ್ಯಾ? ಕಾವ್ಯ, ಅದು ಕಾಲೇಜಲ್ಲಿ ಫ್ರೆಂಡ್ಸ್ ಮಧ್ಯೆ ಒಂದು ಸಣ್ಣ ಪ್ರಾಬ್ಲಮ್, ಅದಕ್ಕೆ. ಅಷ್ಟೇ ತಾನೆ, ಬೇರೇನೂ ಇಲ್ಲ ಅಲ್ಲ? ಹಾ, ಅಷ್ಟೇ, ಬೇರೇನೂ ಇಲ್ಲ. ಸರಿ, ಹಾಗಾದ್ರೆ ಬಾ ಹೋಗೋಣ. ನೀನ್ ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ ಪಾರ್ವತಿ. ನೀನ್ ಮಾಡಿರೋದು ತಪ್ಪು ತಪ್ಪು ತಪ್ಪು. ಅಳಿಯಂದ್ರು ಯಾರು? ಎಂತ ವ್ಯಕ್ತಿ ಅವರು? ನೀನು ಹೋಗಿ ಹೀಗೆಲ್ಲ ಮಾತಾಡ್ಬಿಟ್ಟು ಬಂದಿದ್ಯಲ್ಲ. ಸರಿ, ಅವ್ರು ಒಬ್ರ ಹತ್ರನೇ ಮಾತಾಡ್ ಬಂದಿದ್ಯಾ ಅನ್ಕೊಂಡ್ರೆ, ನೇರವಾಗಿ ಅವ್ರ ಮನೆಗೆ ಹೋಗಿ ನೀನ್ ಹೆತ್ತ ಮಗಳ ಹತ್ರನೇ ನೀನ್ ಸತ್ರೆ ನಾನು ಬರೋದಿಲ್ಲ, ನಾನ್ ಸತ್ರೆ ನೀನ್ ಬರಬೇಡ ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ. ನಿನ್ಗೇನು ಹೇಳಬೇಕು? ಅಲ್ಲ ಪಾರ್ವತಿ, ಏನಾಯ್ತು ನಿನಗೆ? ನಿನ್ನ ಮನ್ಸಲ್ಲಿ ಪ್ರೀತಿ ಅನ್ನೋದೇ ಇಲ್ವಾ? ನಿನ್ನ ಮನ್ಸು ಕಲ್ಲು ಬಂಡೆ ಆಗೋಗಿದ್ಯಾ? ನೋಡಿ, ಕಲ್ಲು ಬಂಡೆ ಆಗಿರೋದು ನನ್ನ ಮನ್ಸಲ್ಲ, ಅರ್ಚನನ್ ಮನ್ಸು, ಅವಳ ಗಂಡನ ಮನ್ಸು. ನನ್ನ ತಂಗಿ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ದೀರಲ್ಲ, ನನ್ನ ತವ್ರ ಮನೆ ಮಾನ ಮರ್ಯಾದೆಯನ್ನ ಪ್ರೀತಿ ಪಾಲ್ ಮಾಡಿದ್ದೀರ ಅಂತ ಅವನ್ನ ಕೇಳೋದ್ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಅದಕ್ಕೆ ನನಗೆ ಕೋಪ ಬಂತು, ಬಾಯಿ ಬಂದಾಗ ಅನ್ಬಿಟ್ಟು ಬಂದಿದ್ದೀನಿ. ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳೋದು ನಿನ್ನ ವಿಷಯದಲ್ಲಿ ಸರಿಯಾಗಿದೆ. ಯಾವುದನ್ನು ಯೋಚನೆ ಮಾಡದೆ ಹೋಗಿ ಈ ರೀತಿ ಎಲ್ಲ ಮಾತಾಡ್ಬಿಟ್ಟು ಬಂದಿದೆಯಲ್ಲ, ಮುಂದೆ ನಮ್ಮ ಸಂಬಂಧ ಹೀಗೆ ಉಳ್ಕೊಳ್ಳುತ್ತಾ? ನೋಡಿ, ಅವ್ರ ಸಂಬಂಧ ಬೇಡ ಅಂತಾನೆ ನಾನು ಆ ರೀತಿ ಮಾತಾಡ್ ಬಂದಿದ್ದು. ಪಾರ್ವತಿ, ನೀನು ತಪ್ಪು ಮಾಡ್ತಿದ್ಯಾ. ಯಾವನೋ ಒಬ್ಬ ನನ್ನ ಹತ್ರ ಬಂದು ಈ ವಿಷಯ ಮಾತಾಡ್ದ ಅಂತ ನಾನು ನಿನ್ನ ಹತ್ರ ಬಂದು ಮಾತಾಡೋಣ ಅಂತಂದ್ರೆ, ದೇವಸ್ಥಾನದಲ್ಲಿ ಯಾರೋ ಹೇಳಿದ್ರು ಅಂತ ನೇರವಾಗಿ ಅಳಿಯಂದ್ರು ಮನೆಗೆ ಹೋಗಿ ಜಗಳ ಮಾಡ್ಬಿಟ್ಟು ಬಂದಿದ್ಯಲ್ಲ. ಅಳಿಯಂದ್ರು ಈ ರೀತಿ ಮಾತಾಡಿರ್ತಾರಂತ ಏನಾದರೂ ಯೋಚನೆ ಮಾಡಿದ್ಯಾ? ಯಾವ ಅಳಿಯನ್ ಸಂಬಂಧ ಬೇಡ ಅಂತ ನೀನು ಹೇಳ್ಬಿಟ್ಟು ಬಂದಿದ್ಯೋ ಅದೇ ಅಳಿಯನಿಂದ ತಾನೆ ಮತ್ತೆ ನಮಗೆ ಕಾವ್ಯ ಸಂಬಂಧ ಸಿಕ್ಕಿತ್ತು. ಅದನ್ನ ನೀನು ಮರ್ತು ಬಿಟ್ಯಾ? ನಮಗೆ 2 ಹೆಣ್ಮಕ್ಳ ಸಂಬಂಧ ಕಳೆದು ಹೋಯ್ತಲ್ಲ ಅಂತ ನಾವು ಎಷ್ಟು ಸಂಕಟ ಪಟ್ಟಿದ್ವಿ. ಕಾವ್ಯನ್ನ ಮತ್ತೆ ನಮ್ಮ ಜೊತೆ ಸೇರಿಸಿ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟೋರು ಯಾರು? ನಮ್ಮ ದೊಡ್ಡಳ್ಳಿ ಅಂದ್ರು ತಾನೆ. ಅದು ಮರ್ತು ಹೋಯ್ತಾ ನಿಮಗೆ? ಕಾವ್ಯ, ಬಾಮ್ಮ, ಬಾ ಒಳಗೆ. ಬಾ ಕಾವ್ಯ. ಅದಕ್ಕೆ ಅಮ್ಮ ಕೂತ್ಕೋ. ಅಪ್ಪ, ಯಾಕೆ ಹೀಗೆ ಕೂಗಾಡ್ತಿದ್ರಿ? ನೀವು ಮಾತಾಡ್ತಿದ್ದು ಬೀದಿವರೆಗೂ ಕೇಳಿಸ್ತಿದೆ. ಅಮ್ಮ, ಅತ್ಕೆಗೂ ನಿಂಗೂ ಏನಾದ್ರೂ ಸಮಸ್ಯೆನಾ? ಕಾವ್ಯ, ನನಗೂ ಅತ್ತೆಗೂ ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆ ಇರೋದು ಅರ್ಚನೆಯಿಂದ ರಮೇಶನಿಂದ. ಅರ್ಚನೆಯಿಂದ ರಮೇಶ್ ಭಾವನಿಂದ ಸಮಸ್ಯೆನಾ? ಏನ್ ಹೇಳ್ತಿದ್ರ ಅದಕ್ಕೆ? ಏನು ಅಂತ ಹೇಳಿ ಕಾವ್ಯ, ರಮೇಶ್ ಈ ರೀತಿ ಮಾಡ್ತಾರೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನಮ್ ಕುಟುಂಬದ ಗೌರವನ ಹಾಳು ಮಾಡ್ಬೇಕು ಅಂತ ಪ್ರಿಯನ್ ಬಗ್ಗೆ ಕೆಟ್ಟಾಗೆ ಹೇಳ್ಕೊಂಡ್ ಬರ್ತಿದ್ದಾರೆ. ಅದಕ್ಕೆ ರಮೇಶ್ ಭಾವ ಪ್ರಿಯಾ ಬಗ್ಗೆ ತಪ್ಪಾಗಿ ಮಾತಾಡಿದಾರ? ಏನ್ ಹೇಳ್ತಿದ್ರ ನೀವು? ಹೌದು ಕಾವ್ಯ, ಈಗ ಸ್ವಲ್ಪ ದಿನದ ಮುಂಚೆ ನಮ್ಮ ಅಣ್ಣ ಜೈಲಿಂದ ರಿಲೀಸ್ ಆಗಿ ಬಂದಿದ್ದಾರೆ. ರೆಸ್ಟೋರೆಂಟ್ ಅಲ್ಲಿ ಪ್ರಿಯನ್ಗೆ ಸಿಕ್ಕಿ 1-2 ಮಾತಾಡಿದ್ದಾರೆ. ಅದನ್ನ ನೋಡಿದ್ ರಮೇಶು ನಮ್ಮ ಅಣ್ಣನ್ಗೂ ಪ್ರಿಯನ್ಗೂ ಏನೋ ಸಂಬಂಧ ಇದೆ ಅಂತ ನಿಮ್ಮ ಅಣ್ಣನ ಹತ್ರ ಹೇಳಿದ್ದಾರೆ.
ಪ್ರಿಯನ್ಗೆ ಬುದ್ಧಿ ಕಲಿಸು ಅಂತ ಬೇರೆ ಹೇಳಿ ಕಳ್ಸಿದ್ದಾರೆ. ನಿಮ್ಮಣ್ಣ ಬಂದು ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು. ನಿಮ್ಮಣ್ಣ ಪ್ರಿಯನ್ ಹೊಡೆದು ಕೇಳಿದಾಗ ನನಗೂ ದಿನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಪ್ರಿಯಾ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿ ಹೇಳಿದ್ಲು. ಸರಿ, ಸಮಸ್ಯೆ ಇಷ್ಟಕ್ಕೆ ಬಗೆಹರಿತಲ್ಲ ಅಂತ ನಾವು ಸುಮ್ಮನೆ ಇದ್ರೆ ಆ ರಮೇಶ ಮಾವನ್ ಗೊತ್ತಿರೋರ ಹತ್ರನೂ ಅತ್ತೆ ಗೊತ್ತಿರೋರ ಹತ್ರನೂ ಪ್ರಿಯನ್ ದೀನನ್ ಬಗ್ಗೆನೂ ಕೆಟ್ಟಾಗೆ ಹೇಳ್ಕೊಂಡು ತಿರುಗ್ತಿದ್ದಾರೆ. ಮಾವನ್ನ ಆಫೀಸಲ್ಲೂ ಅತ್ತೆನ ದೇವಸ್ಥಾನದಲ್ಲೂ ವಿಚಾರಿಸಿದ್ದಾರೆ. ಕುಟುಂಬದ ಮಾನನ ಮಣ್ಪಾಲ್ ಮಾಡ್ತಿದ್ದಾರೆ ಅಂತ ಅತ್ತೆ ಕೋಪ ಮಾಡ್ಕೊಂಡು ನೇರ ಅರ್ಚನನ್ ಮನೆಗೆ ಹೋಗಿ ನಾನ್ ಸತ್ರೆ ನೀನ್ ಬರ್ಬೇಡ, ನೀನ್ ಸತ್ರೆ ನಾನ್ ಬರೋದಿಲ್ಲ ಅಂತ ಬೈದ್ಬಿಟ್ ಬಂದ್ರು. ಅದ್ರ ಬಗ್ಗೆನೆ ಮಾವ ಮಾತಾಡ್ತಿದ್ದು. ಅಷ್ಟರಲ್ಲಿ ನೀನ್ ಬಂದೆ. ಏನ್ ಹೇಳ್ತಿದ್ದೀರಾ ಅದಕ್ಕೆ ನೀವು? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ನಾನು ಕೂಡ ಇದನ್ನೇ ಕೇಳ್ತಿದ್ದೀನಮ್ಮ. ಅಳಿಯಂದ್ರು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇವಳು ಅವ್ರ ಮನೆಗೆ ಹೋಗಿ ನಿಮ್ಮ ಸಂಬಂಧನೇ ಬೇಡ ಅಂತ ಜಗಳ ಮಾಡ್ಬಿಟ್ಟು ಬಂದಿದ್ದಾಳಲ್ಲ, ಇದು ಯಾವ ನ್ಯಾಯ? ನೀನೇ ಹೇಳಮ್ಮ. ಆಹಾ, ಅರ್ಚನ ಸಂಬಂಧನ ದೂರ ಮಾಡೋದಕ್ಕೆ ನಾನ್ ಪಟ್ ಕಷ್ಟ ನನಗ್ ತಾನೇ ಗೊತ್ತು. ಈಗ ಇವ್ರು ಮಾತಾಡ್ತಿರೋದು ನೋಡಿದ್ರೆ ಮತ್ತೆ ಎಲ್ರೂ ಒಂದಾಗೋ ರೀತಿ ಕಾಣ್ತಿದ್ಯಲ್ಲ. ಮಾವ, ಅತ್ತೆ ಮಾಡಿದ್ದು ಯಾವ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಏನ್ ಮಾವ ಇದು? ಆ ರಮೇಶ ಪ್ರಿಯನ್ ಬಗ್ಗೆ ಎಂತ ಆರೋಪ ಹೊರಿಸಿದಾನೆ. ನಮ್ ಪ್ರಿಯಂಗಿರೋದು ಬಂಗಾರದಂತ ಗುಣ, ಅಂತೋಳ ಮೇಲೆ ಅಸಹ್ಯವಾಗಿ ಆರೋಪ ಹೊರಿಸಿ ನಮ್ ಕುಟುಂಬದ ಗೌರವನ ಹರಾಜಾಕಿದಾನೆ. ಇದೆಲ್ಲ ಗೊತ್ತಾದ್ಮೇಲೆ ಯಾವ ತಾಯಿ ತಾನೇ ಸಹಿಸ್ಕೊಂಡಿರ್ತಾರೆ ನೀವೇ ಹೇಳಿ? ಜಯಂತಿ, ಅಳಿಯಂದ್ರೆ ಹೀಗೆ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು ತಪ್ಪು. ಖಂಡಿತ ಈ ಕೆಲಸ ರಮೇಶೇ ಮಾಡಿರ್ತಾರೆ ಮಾವ. ಅದಕ್ಕೆ ಅದ್ ಹೇಗೆ ಅಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತೀರಾ? ಕಾವ್ಯ, ಒಂದ್ ವಿಷಯನ ಚೆನ್ನಾಗಿ ಯೋಚನೆ ಮಾಡಿ ನೋಡು. ನಿಮ್ಮ ಅಣ್ಣ ಬಂದು ಹೇಳಿದ್ಮೇಲೆ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ಮನೆ ಮಗಳಾಗಿರೋ ನಿನ್ಗೆ ಈ ವಿಷಯ ನಾವ್ ಹೇಳಿಲ್ಲ ಅಂದ್ಮೇಲೆ ಹೊರಗಿನ ಜನಕ್ಕೆ ನಾವ್ ಹೇಳೋದಕ್ಕಾಗತ್ತಾ? ಈ ವಿಷಯ ಗೊತ್ತಿರೋದು ರಮೇಶನಿಗೆ ಮಾತ್ರ. ಮಾವನ ಹತ್ರ ಹೇಳಿರೋರು, ಅತ್ತೆ ಹತ್ರ ಹೇಳಿರೋರು ರಮೇಶನೇ ಈ ವಿಷಯ ಹೇಳಿದ್ದು ಅಂತ ಹೇಳಿದ್ದಾರೆ. ಇದಕ್ಕಿನ ಆಧಾರ ಇನ್ನೇನ್ ಬೇಕು ಕಾವ್ಯ? ನನ್ಗೆ ಗೊಂದಲ ಆಗ್ತಿದೆ. ಗೊಂದಲ ಏನೂ ಇಲ್ಲಮ್ಮ. ನಿಮ್ಮ ಅತ್ತಿಗೆ ಹೇಳ್ತಿರೋದು ಒಂದು ರೀತಿಯಲ್ಲಿ ಸರಿನೇ. ಆದರೆ ಅಳಿಯಂದ್ರು ಎಂತೋರು, ಅವ್ರ ಗುಣ ಎಂತೋದು ಅಂತ ನನಗೆ ಆರಂಭದಿಂದಲೂ ಗೊತ್ತು. ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲಮ್ಮ, ಬೇರೆ ಯಾರಿಗೂ ಕೂಡ ಅವರು ಕೇಡ್ ಮಾಡೋ ಅಂತ ಕೆಲಸ ಮಾಡೋದಿಲ್ಲ. ಇದನ್ನ ನಾನು ಖಂಡಿತವಾಗಿ ಹೇಳ್ತೀನಿ. ಹೇಳ್ತೀರಾ ರೀ? ಹೇಳ್ದಲ್ಲಿ ಏನ್ ಮಾಡ್ತೀರಾ? ನಾವ್ ಯಾರನ್ನ ಒಳ್ಳೆಯವರು ಅಂತೀವೋ ನೀವ್ ಅವ್ರನ್ನ ಕೆಟ್ಟವ್ರು ಅಂತೀರಾ. ನಾವು ಕೆಟ್ಟವ್ರು ಅಂದ್ರೆ ನೀವ್ ಒಳ್ಳೆಯವರು ಅಂತೀರಾ. ಅದನ್ನೇ ತಾನೇ ನೀವ್ ಮೊದ್ಲಿಂದ ಮಾಡ್ಕೊಂಡ್ ಬರ್ತಾ ಇರೋದು. ಅಲ್ಲಿ ನೋಡ್ರಿ ನನ್ ಮಗಳು ಮುಖ ಹೇಗ್ ಬಾಡೋಗಿದೆ ಅಂತ. ಹಸುಗೂಸ್ನಂತವಳು ಯಾವಾಗ ನೋಡಿದ್ರು ಬಾವಾ ಬಾವಾ ಅಂತ ಪ್ರಾಣ ಬಿಡ್ತಾ ಇದ್ಲು. ಅವಳ ಬಗ್ಗೆ ಆ ರೀತಿ ಎಲ್ಲ ಮಾತಾಡಿದ್ದಾನಲ್ಲ, ಅವನಿಗೆ ಮನ್ಸಾದ್ರೂ ಹೇಗ್ರಿ ಬಂತು? ಅರ್ಚನನ್ಗೂ ಕಾವ್ಯನ್ಗೂ ಮನಸ್ತಾಪ ಇತ್ತು, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಪ್ರಿಯನ್ಗೂ ಅವಳಿಗೂ ಏನ್ರಿ ಮನಸ್ತಾಪ ಇದೆ? ಯಾಕ್ರಿ ಅವಳ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬೇಕು? ಆ ವಿಷಯ ಕೇಳ್ದಾಗಿಂದ ಹೆತ್ತು ಕರಡು ಹತ್ಕೊಂಡು ಉರಿತಾ ಇದೆ. ಅನ್ಯಾಯವಾಗಿ ನನ್ನ ಮಗಳ ಮೇಲೆ ಆರೋಪ ಹೊರಿಸಿದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗೋದಿಲ್ಲ, ಹಾಳಾಗೋಗ್ತಾರೆ. ಅವತ್ ನನ್ನ ಮಗಳು ಯಾವನ್ ಜೊತೆನೂ ಬೈಕಲ್ಲಿ ಬಂದು ಇಳಿದ್ಲು. ನಾನ್ ಚೆನ್ನಾಗಿ ಬೈದೆ. ಅವತ್ತಿನಿಂದ ಇವತ್ತಿನವರೆಗೂ ತಲೆ ಬಗ್ಗಿಸ್ಕೊಂಡು ಕಾಲೇಜ್ ಹೋಗ್ತಾಳೆ, ಮನೆಗೆ ಬರ್ತಾಳೆ. ರೀ, ಅವಳು ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ಮಾತಾಡೋದು ನೋಡಿದ್ದೀರಾ? ನಕ್ಕಿರೋದು ನೋಡಿದ್ದೀರಾ? ಇಲ್ಲ ಯಾರಾದ್ರೂ ಬಂದು ಅಯ್ಯೋ ನಿಮ್ ಮಗಳು ಅವನ ಜೊತೆ ಸುತ್ತಿತಾ ಇದ್ಲು, ಇವ್ ಜೊತೆ ಸುತ್ತಿತಾ ಇದ್ಲು ಅಂತ ಹೇಳಿದಾರ? ಅಂತವಳ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡಿದಾನಲ್ಲ ರೀ, ಪಾಪಿ. ಅವನಿಗೆ ಒಳ್ಳೇದಾಗತ್ತಾ? ನನ್ನ ಮಗಳು ಅಪ್ರಂಜಿ ಯಾವತ್ತೂ ಅಂತ ಕೆಲಸ ಮಾಡಕ್ ಹೋಗೋದಿಲ್ಲ. ಅವ್ರ ಮನೇಲೂ ಒಂದು ಹೆಣ್ಮಗಳು ಇದ್ದಾಳೆ ತಾನೆ, ಅದು ಅವನಿಗೆ ಗೊತ್ತಿದೆ ತಾನೆ. ಗೊತ್ತಿದ್ಮೇಲೂ ನಮ್ಮನೆ ಹೆಣ್ಮಗಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದಾನಲ್ಲ, ಅವನಿಗೆ ಒಳ್ಳೇದಾಗತ್ತಾ? ಹಾಳಾಗೋಗ್ತಾನೆ. ಅಂತ ಸಂಬಂಧನೇ ನಮಗ್ ಬೇಕಾಗಿಲ್ಲ. ಪಾರ್ವತಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಆಮೇಲೆ ನನ್ನ ಮೊದಲನೇ ಮಗಳು ನನ್ನಿಂದ ದೂರ ಆದ್ಲಲ್ಲ ಅಂತ ನೀನೇ ಕೊರಗಬೇಕಾಗತ್ತೆ. ನಾನು ಕೊರ್ಕೋದಿಲ್ಲ ರೀ, ನಾನು ಸಂಕಟ ಪಡೋದಿಲ್ಲ.
ಕಣ್ಣೀರು ಹಾಕೋದಿಲ್ಲ. ಅನ್ಯಾಯವಾಗಿ ನನ್ನ ಮಗಳ ಮೇಲೆ ಆರೋಪ ಹೊರಿಸಿದ್ನಲ್ಲ ಆ ಗಲಿಗೆಗೆ ನಮ್ಮ ಅವರ ಸಂಬಂಧ ಕಿತ್ತೋಯ್ತು. ಈಗ ಇದೇ ರೀತಿ ಹೇಳ್ತೀಯ, ಆದ್ರೆ ನಾಳೆ ದಿನ ಖಂಡಿತ ಅಳ್ತೀಯ. ನೋಡು ಪಾರ್ವತಿ, ಇದನ್ನ ನಾನು ಯಾಕೆ ನಿನಗೆ ಹೇಳ್ತೀನಿ ಅಂದ್ರೆ, ನಮ್ಮ ಮಗಳು ಪ್ರಿಯಾ ಮೇಲಿಟ್ಟಿರೋ ನಂಬಿಕೆಗಿಂತ ಅಳಿಯಂದ್ರ ಮೇಲಿಟ್ಟಿರೋ ನಂಬಿಕೆನೇ ಜಾಸ್ತಿ. ಖಂಡಿತ ಅವ್ರಿಂಥ ಕೆಲಸ ಮಾಡಿರೋದಿಲ್ಲ. ಪ್ರಿಯಾ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋ ದುರುದ್ದೇಶ ಅವರಲ್ಲಿದ್ದಿದ್ರೆ ವಿನೋದ್ ಹತ್ರ ಪ್ರಿಯಾಗ್ ಬುದ್ಧಿ ಹೇಳಿ ಅಂತ ಯಾಕೆ ಹೇಳಿ ಕಳಿಸ್ತಿದ್ರು? ಪ್ರಿಯಾ ಮಾನಾನು ನಮ್ಮ ಕುಟುಂಬದ ಮಾನಾನು ಹಾಳು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ನಮ್ಮ ಹತ್ರ ಹೇಳ್ದೇನೆ ಆ ಕೆಲಸ ಮಾಡ್ಬೋದಾಗಿತ್ತಲ್ಲ. ಮಾವ, ನೀವು ರಮೇಶ್ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಂತ ನನಗೆ ಗೊತ್ತಾಗ್ತಿಲ್ಲ. ರಮೇಶು ಮೊದ್ಲಿನ ತರ ಇಲ್ಲ ಮಾವ, ಅವ್ರು ತುಂಬಾ ಬದಲಾಗಿದ್ದಾರೆ. ಹೌದು, ಆರಂಭದಿಂದಲೂ ನೀನ್ ಯಾಕೆ ರಮೇಶ್ ಮೇಲೆ ಆರೋಪ ಹೊರಿಸ್ತಿದ್ಯಾ? ಓಹೋ, ಈ ವಿಷಯ ನಿಮ್ಮ ಅಣ್ಣನಿಗೆ ಸಂಬಂಧಪಟ್ಟಿದ್ದು ಅಂತನಾ? ಅಯ್ಯೋ ದೇವ್ರೆ, ಇದೇನು ಹಣೆ ಬರ ನಂದು. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕುಟುಂಬದ ಗೌರವದ ಬಗ್ಗೆ ನಾನು ಯಾವಾಗ ಮಾತಾಡಿದ್ರು ನಾನು ತವ್ರ ಮನೇನ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನ್ಕೋತೀರಲ್ಲ. ಪರವಾಗಿಲ್ಲ ಮಾವ, ನನ್ಗೆಂತ ಅಪವಾದ ಬಂದ್ರೂ ಪರವಾಗಿಲ್ಲ. ಈ ಕುಟುಂಬದ ಗೌರವ ಕಾಪಾಡೋದು ನನ್ನ ಕರ್ತವ್ಯ. ಪ್ರಿಯಾ ನಮ್ಮನೆ ಮಗಳು, ಅವಳ ಗೌರವ ಕಾಪಾಡೋದು ನನ್ನ ಕರ್ತವ್ಯ. ಅದಕ್ಕೋಸ್ಕರನೇ ನಾನು ಇಷ್ಟೊಂದು ಹೋರಾಡ್ತಿರೋದು. ರಮೇಶ್ ಗುಣದ ಬಗ್ಗೆ ಗೊತ್ತು, ಅವ್ರಿಗೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದೀರಲ್ಲ. ಮೈಸೂರು ದೊಡ್ಡಮ್ಮ ಬಂದು ಹೇಳಿದಾಗ, ನೀವು ರಮೇಶನ್ ಮನೆಗೆ ಹೋದಾಗ ನಿಮ್ಮನ್ನ ಹೊರಗಡೆ ನಿಲ್ಲಿಸಿ ಅವಮಾನ ಮಾಡಿದ್ ಯಾರು? ರಮೇಶ ತಾನೇ? ಕಲ್ಯಾಣ ಮಂಟಪದಿಂದ ರಮೇಶನ ಆಚೆ ಕಳಿಸೋ ಪರಿಸ್ಥಿತಿ ನಮ್ಗೆ ಯಾವಾಗ ಬಂತೋ ಆಗ್ಲೇ ರಮೇಶ ಬದಲಾಗೋದ್ರು ಮಾವ. ಅವ್ರಿಗಾದ ಅವಮಾನಕ್ಕೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಿಮ್ಮನ್ನ ಮನೆ ಹೊರಗಡೆ ನಿಲ್ಲಿಸಿ ಅವಮಾನ ಮಾಡಿ ಕಳಿಸಿದ್ದಾರೆ. ಈಗ ನಮ್ಮ ಪ್ರಿಯನ್ ವಿಷಯ ಇಟ್ಕೊಂಡು ನಮ್ಮ ಮನೆ ಗೌರವನ ಹಾಳು ಮಾಡಬೇಕು, ಹರಾಜಾಕ್ಬೇಕು ಅಂತ ನೋಡ್ತಿದ್ದಾರೆ. ಅದಕ್ಕೆ ಅರ್ಚನಾ ಬದಲಾಗಿದ್ದಾಳೆ ಅಂದ್ರೆ ಒಪ್ಕೋತೀನಿ. ಆದ್ರೆ ರಮೇಶ್ ಬಾಬಾ ಈ ರೀತಿ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪರಿಸ್ಥಿತಿ ಸಂದರ್ಭ ಎಲ್ಲಾರನ್ನೂ ಬದಲಾಗೋಗಿ ಮಾಡುತ್ತೆ ಕಾವ್ಯ. ನಮ್ಮ ಅರ್ಚನಾ ಬದಲಾಗ್ತಾಳೆ ಅಂತ ನಾವು ಅನ್ಕೊಂಡಿದ್ವಾ, ಆದ್ರೆ ಅವಳು ಬದಲಾಗ್ಲಿಲ್ವಾ? ರಮೇಶು ಕೂಡ ಹಾಗೇನೆ. ಅವರು ಹಳೆ ರಮೇಶ್ ಅಲ್ಲ, ಅವ್ರು ಬದಲಾಗಿದ್ದಾರೆ. ಇದು ಸತ್ಯ ಕಾವ್ಯ. ಅಪ್ಪ, ನನ್ಗೇನೋ ಅದಕ್ಕೆ ಹೇಳ್ತಿರೋದೇ ಕರೆಕ್ಟ್ ಅನ್ನಿಸ್ತಿದೆ. ನೋಡು ಕಾವ್ಯ, ನೀನು ಬೇಕಾದ್ರೆ ನಿನ್ನ ನಿರ್ಧಾರನ ಬದಲಾಯಿಸ್ಕೋಬಹುದು. ಆದ್ರೆ ಯಾರು ಏನೇ ಹೇಳಿದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಅಳಿಯಂದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಪರಿಸ್ಥಿತಿ ಅವ್ರ ವಿರುದ್ಧವಾಗಿ ಸೃಷ್ಟಿಯಾಗಿದೆ. ನೀನು ಅದನ್ನೇ ನಂಬಿದೀಯ. ನಿಮ್ಮಮ್ಮ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಅವ್ರ ಮನೆ ಹತ್ರನೇ ಹೋಗಿ ನಿಮ್ಮ ಸಂಬಂಧನೇ ಬೇಡ ಅಂತ ಜಗಳ ಮಾಡ್ಬಿಟ್ಟು ಬಂದಿದ್ದಾಳೆ. ಇಷ್ಟ್ರ ಮೇಲೂ ನಾನು ದುಃಖ ಪಟ್ರೆ ಯಾವ ಪ್ರಯೋಜನನೂ ಆಗೋದಿಲ್ಲ. ನೀವೆಲ್ಲ ಏನು ಮಾಡ್ತಿರೋ ಮಾಡ್ಕೊಳ್ಳಿ. ಆದರೆ ಒಂದು ವಿಷಯ, ಅಳಿಯಂದ್ರು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನ ಕಾಲನೇ ನಿರ್ಧಾರ ಮಾಡುತ್ತೆ. ಕಾವ್ಯ, ಪ್ರಿಯನ್ ಮುಖ ನೋಡಿ, ಬಾವಾಗ ಇಷ್ಟು ಒಳ್ಳೆಯವರು ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ರಲ್ಲ ಅಂತ ಎಷ್ಟು ಸಂಕಟ ಪಡ್ತಿದ್ದಾಳೆ. ಎಂಥ ಹುಡುಗಿ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದಾನಲ್ಲ, ಅವನಿಗೆ ಮನ್ಸಾದ್ರೂ ಹೇಗೆ ಬಂತೆ? ಅತ್ತೆ, ಇಷ್ಟಕ್ಕೆ ಇದು ಮುಗೀತೆ ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಹತ್ರ ಮಾವನ ಹತ್ರ ಹೇಳ್ದವರು ನಾಳೆ ದಿನ 10 ಜನದ ಹತ್ರ ಹೇಳ್ತಾರೆ. 10 ಜನರು 100 ಜನಕ್ಕೆ ಹೇಳ್ತಾರೆ. ಇದು ಹೀಗೆ ಮುಂದುವರಿದ್ರೆ ನಾಳೆ ದಿನ ನಮ್ಮ ಪ್ರಿಯನ ಯಾರತ್ತೆ ಮದುವೆ ಮಾಡ್ಕೊಳಕ್ ಬರ್ತಾರೆ? ಇವಳು ಭವಿಷ್ಯದ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ? ಕುಟುಂಬದ ಗೌರವನೇ ಹಾಳಾಗೋ ರೀತಿ ಆಗಿದೆಯಲ್ಲಪ್ಪ. ಇಷ್ಟು ದಿನ ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದ ಮಾನ ಮರ್ಯಾದೆಯಲ್ಲ ಮಣ್ಪಾಲಾಗೋ ರೀತಿ ಆಗಿದೆಯಲ್ಲಪ್ಪ. ಆ ಪಾಪಿ ಯಾವ ಗಳಿಗೆಯಲ್ಲಿ ಮನೆಗೆ ಅಳಿನ ಕಾಲಿಟ್ಟು ಒಂದಲ್ಲ ಒಂದು ಸಮಸ್ಯೆ ಸೃಷ್ಟಿ ಆಗ್ತಾನೆ ಇದೆ. ಕಾವಿನ ಮದ್ವೆಲು ಅವನಿಂದನೇ ಸಮಸ್ಯೆ ಸೃಷ್ಟಿ ಆಯ್ತು. ಈಗ ಪ್ರಿಯ ಮದ್ವೆಗೂ ಅವನಿಂದನೇ ಸಮಸ್ಯೆ ಸೃಷ್ಟಿ ಆಗೋ ರೀತಿ ಇದೆ. ನಾನು ಏನ್ ಮಾಡ್ಲಿ? ಇದೇ ಸರಿಯಾದ ಸಂದರ್ಭ. ನಮ್ಮ ಅಣ್ಣನ ವಿಷಯನ ಈಗ ಶುರು ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಅತ್ತೆ, ಪ್ರಿಯನ್ ಓದಿನ ಬಗ್ಗೆ ಯೋಚನೆ ಮಾಡೋದ್ಕಿಂತ 4 ಜನಕ್ಕೆ ಗೊತ್ತಾಗೋಕ್ಕೂ ಮುಂಚೆ ಪ್ರಿಯನ್ ಮದುವೆ ಮಾಡಿ ಮುಗಿಸ್ಬಿಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ.